ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ರಕ್ಷಾಬಂಧನ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಅಣ್ಣ ತಮ್ಮಂದಿರಿಗೂ. ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಇದು ತವ್ರ ಮನೆಗೆ ಬನ್ನಿ ರಾಖಿ ಕಟ್ಟಕ್ಕೆ ಅಂತ ನಮ್ಮ ಅಣ್ಣಂಗೆ ಹೋಳಿ ಮಾಡಕ್ಕೆ ಕುಂತಾಳಮ್ಮವ್ವ. ಟೈಮ್ ಎಷ್ಟು ಇವಾಗ? 8:30 ಆಗಿದೆ ಟೈಮ್ ಇವಾಗ. ಕಳಸ ರೆಡಿ ಮಾಡಕ್ಕೆ ಕುಂತೀನಿ ನಾನು. ರಾಖಿ ಈ ಥರ ಇದೆ. ನನ್ನ ಮಗಳು ನೋಡಿ ಯಾವ ರೀತಿ ಮಾಡಕತ್ತ. ಇದು ನಮ್ಮ ಅಣ್ಣನ ಮಗಳು. ಸರಿ, ಕೈ ತೆಗಿತೆ ಯಾವಾಗಲೇ. ಅಯ್ಯೋ, ದೊಡ್ಡ ಶಾಣಕ್ಕೆ ಆಗ್ಬಿಟ್ಟಿದೇವ ನೀನು. ಸರಿ ಹೋಗಿ ಎದ್ ನಡಿ. ಅದು ಕಗಣಿತಾರೆ ಮಮ್ಮಿ. ಸರಿಗೆ ಸ್ವೀಟ್ ಯಾವ ಪೇಡ ಇವು? ಯಾವ ಪೇಡಲ್ಲ ಇವು? ದೂದ್ ಪೇಡ. ಇವಾಗ ಕಳಸ ಮುಡಿಸ್ತೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮಾಡ್ತೀನಿ. ಸಾಕು ಇಲ್ಲ, ಇಷ್ಟೇ ಆಗತ್ತನ ಮಾಡ್ಬಿಡು, ಸಾಕಾಗತ್ತೆ. ಇಲ್ಲಿ ಆದ್ರೆ ಸಾಕು ಇವಾಗ ನೋರಿಗೆಲ್ಲ. ಇವಾಗ ನೋಡ ನೋಡಿ ಚಂದ. ಇದು ನಮ್ಮ ತಂಗಿ ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆಗ್ಯಾಳ. ಸ್ಕೂಲ್ಗಾರ ಟೀಚರ್ಗೆ ಇಲ್ಲಮ್ಮ ನನ್ನಲ್ಲಿ ಏನಿಲ್ಲ. ಅಲ್ಲಿ ಚಿಕ್ಕ ಬೆಲ್ಲಿ ಅಂದ್ರೆ ಹೋಗಲ್ಲ ರಾಜ, ನೀನು ಒಳಗೆ ಹೋಗು. ಇದಲ್ಲ ಚೀಟ್ ಇದೆ ಬರೀ ಹೋಗಮ್ಮ. ಸರಿ, ಅದು ಗ್ಯಾಸ್ ಇದೆ ಇದ್ರು ಕರೆಂಟಿನ ಮ್ಯಾಗ, ಕರೆಂಟ್ ಇದಲ್ವ, ಕರೆಂಟಿನ ಮ್ಯಾಗ ಮಾಡಕ್ಕೆ ಕುಂತಾರ. ಎಲ್ಲ ಆಗಲ್ಲ, ಎಲ್ಲ ಕರೆಕ್ಟ್ ಆಯ್ತು. ಹಂಗೆ ಹೋಗಿ ಕಾಯನ ಕೊಟ್ಟು ಬಂದ್ರೆ ಪಾಠದವ ಏನು ಮಾಡ್ತಾನೆ. ಅಲ್ಲಿ ನಾಳೆ ಜವ ತೆಗಿಸ್ಬೇಕಂತೀನಿ. ಮಾಡಿದ ಪುಣ್ಯದ ನಾಳೆಗೆ ಅಲ್ಲ, ನಾಳೆ ಶುಕ್ರವಾರದಲ್ಲಿ ತೆಗಿಬೇಕು. ಮತ್ತೆ ಮಾಡಂಗಿದ್ರೆ ಈಗ ಹೆಂಗೆ ಹುಣ್ಣಿನದ ಇವತ್ತಿಗೆ 8 ದಿನ ಅದು. ಇನ್ನು ಕಾಯಿ ಕೊಟ್ಟು ಬರ್ಬೇಕಲ್ಲ, ಹುಣ್ಣಿನದ ಮೊದಲಾಗಿ ಮುಗಿಸಿ ಬಂದ್ರೆ ಎಲ್ಲ ಮೈಗೆ. ಏನು ಮಾಡ್ತಾರೆ ನಾ ಬರಕತ್ತು 6 ವರ್ಷ ಆಯ್ತಲ್ಲ. ಅದಿಲ್ಲ, ಒಂದೇ ವರ್ಷ ಕಟ್ಕೊಂಡಿಲ್ಲ ಮಣ್ಣ ನನ್ನ ಕೇಳಿ ಬಂದ್ರು. ಉಣ್ಣಿದಷ್ಟೇ ಕಟ್ಬೇಕನ್ನ. ಈ ಕಡೆ ಬಂದ ನಿನ್ನೆನೆ ಸ್ವಲ್ಪ ಇವತ್ತೇ ಕಟ್ಟಬೇಕಂದದಕ್ಕೆ ರಾಖಿ. ಸಾಯಂಕಾಲ ಗ್ರಹಣ ಹಿಡಿಯುತ್ತೆ ಅಂದದಕ್ಕೆ ನಾನು ನಿನ್ನೆನೆ ಬಂದೆ ಈ ಕಡೆ. ಬರೋಕ್ಕೆ ತುಂಬ ನಸ್ಗಾಯಿತು. ಚಂದ ಮಾಡ್ತಾರೆ ನೋಡಿ.
7 ಗಂಟೆಗೆ ಎದ್ದಿದ್ದೀನಿ, ಸೀದಾ ಇದನ್ನೇ ನೋಡ್ತಾ ಇರೋದು ನಾನು. ಹೋಳಿಗೆ ಮಾಡ್ತಾಯಿದ್ಲು ನಮ್ಮಮ್ಮ ಅಷ್ಟೊತ್ತಿಗೆ. ರೆಡಿಯಾಗಿದ್ದೀನಿ. 9:30 ರಕ್ಷಾಬಂಧನ ಮುಗೀತು ಕಟ್ಟೋದು ನಮ್ಮದು. ಏನದು? ಬೆಳಗ್ಗೆ 4 ಗಂಟೆಗೆ ಎದ್ದು ನಮ್ಮಮ್ಮ ಹೋಳಿಗೆ ರೆಡಿ ಮಾಡ್ತಾಯಿದ್ದಾರೆ. ಪ್ರತಿ ವರ್ಷ ಕಟ್ತೀನಿ ನಾನು, ಮದುವೆ ಆದಾಗಿಂದು ಕಟ್ತೀನಿ. ಅವಾಗ ಬೇರೆ ಇತ್ತು ರಕ್ಷಾಬಂಧನ ಅಂದರೆ, ಮದುವೆ ಆದಮೇಲೆ ಬೇರೆ ಇರುತ್ತಲ್ವ. ನಮ್ಮಮ್ಮನೇ ಮಾಡಿರೋದು ಎಲ್ಲ, ನಾನೇನು ಮಾಡಿಲ್ಲ. ಇವಾಗ ಇದ್ದಿದ್ದೀನಿ ನಾನು, 7 ಗಂಟೆಗೆ ಎದ್ದಿದ್ದೀನಿ. ಎದ್ದು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ ಅಷ್ಟೇ. ಯಾವುದೇ ಕೆಲಸ ಮಾಡಿಲ್ಲ ನಾನು, ಎಲ್ಲ ನಮ್ಮಮ್ಮ ಮಾಡಿದ್ದಾರೆ. ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ತಂಗಿ ಮಾಡಿದ್ದಾರೆ. ಬೆಳಗ್ಗೆ 4 ಗಂಟೆಗೆ ಎದ್ದಿರೋದು ನಮ್ಮಮ್ಮ. ನಾನೇ ಮಾಡಬೇಕಾಗಿರುತ್ತೆ. ನನಗೆ ಸ್ವಲ್ಪ ಹುಷಾರಿಲ್ಲದ್ರಿಂದ ನಮ್ಮಮ್ಮ ಮಾಡ್ತಾಯಿದ್ದಾರೆ ಎಲ್ಲನೂ. ಕಳಸ ರೆಡಿ ಮಾಡ್ತಾಯಿದ್ದೀನಿ. ನೀವು ಯಾವ ರೀತಿ ರಕ್ಷಾಬಂಧನ ಆಚರಣೆ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬರೀ ಪೇಡದ ಮೇಲೆ ಮುಗಿಸ್ತಾ ಇದ್ದೆ ತವ್ರ ಮನೆಗಿರೋ ಹೊತ್ತಿಗೆ. ಇವಾಗ ಮದುವೆ ಅದು ಹೋದ್ಮೇಲೆ ಹೋಳಿಗೆ ಮಾಡೋಕ್ಕಂತ ಬೇಳೆ ಬೆಲ್ಲ ಇಟ್ಟು ತಗೊಂಬರ್ತೀನಿ ನಾನು ಅಲ್ಲಿದ್ದೆ. ಕಳಸ ರೆಡಿ ಆಯಿತು. ಸ್ವೀಟ್ ಬಾಕ್ಸ್ ಇದೆ, ಅದಕ್ಕೆ ದೂಧ ಬೇಡ ಅಂತೇಳಿ. ಮಮ್ಮಿ ಟೆನ್ಷನ್ ಆಗಲಿ. ರಕ್ಷಾಬಂಧನದ ಶುಭಾಶಯಗಳು. ಥ್ಯಾಂಕ್ ಯು. ಬೇರೆ ಒಳ ಶಾಂಬೆ ಸಂಪರ್ಕ ಬರೇನು ರಾಜ ರಾಜ ಐಟಂ ಸೈಜ್ ಸಂಸ್ಥೆಲ್ಲ ಬಾ ಬಾ हम श्रीमला बैंक बस हमें बा ಇರ್ಲಿ ಇರ್ಲಿ जय गोपाल तक ಬೇಡ ಅನುವಾಗಲ್ಲ. ಇಲ್ವಾ 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 ಹತ್ತು
ಹತ್ತಿ ಕೊಡ್ಲ ಇದು ಪೈಸೆ ಅಂತ ಹತ್ತಿ ಕೊಡ್ಬೇಕು ನೋಡುವ ಹ್ಞೂ ಏನು ಅಂತ ತೋರಿಸ್ಬೇಕಿಲ್ಲ ಗುಳ್ ತೊಗೊಂಡ ರಾತ್ರಿ ಹಚ್ಚಿದೆ ಅಂತಾರಲ್ಲ ಹ್ಞೂ ಫಸ್ಟ್ ನೈಟ್ ಸ್ವೀಟ್ ಹಾಕಿದ್ದೆ ನಿನಗೆ ತೋರಿಸ್ತಾನೆ ಮಾವ ಇಬ್ಬರು ಕಳಸ ಅವಳ ಒಳ್ಳೆ ತೆಗಿಯ ಮತ್ತೊಮ್ಮೆ ರಕ್ಷಾಬಂಧನ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ. ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಹೆಂಗನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಿಂಗಿದೆ ನೋಡಿ ನಮ್ಮ ಫ್ಯಾಮಿಲಿ, ಚಿಕ್ಕ ಫ್ಯಾಮಿಲಿ ಅಷ್ಟೇ. ರಾಖಿ ಕಟ್ಟಕ್ಕೆ ಬಂದಿದ್ದೆ ನಾನು, 9 ಗಂಟೆಗೆ ರಾಖಿ ಕಟ್ಟೋದು ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನೋಡಿದ್ದಕ್ಕೆ